ಇನ್ನು ಹುಬ್ಬಳ್ಳಿ ಅಂಜಲಿ ಹತ್ಯೆ ಪ್ರಕರಣದಲ್ಲಿ ರೋಚಕ ತಿರುವು ಸಿಗ್ತಾ ಇದೆ. ಅಂಜಲಿ ಹತ್ಯೆ ಹಿಂದೆ ಪೋಕ್ಸೋ ಆರೋಪಿ ಕೈವಾಡದ ಶಂಕೆ ವ್ಯಕ್ತವಾಗ್ತಾ ಇದೆ. ಅಂಜಲಿ ಅಂಬಿಗೇರ ಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇರೋದು. ಹತ್ಯೆ ಹಿಂದೆ ಪೋಕ್ಸೋ ಆರೋಪಿಯ ಕೈವಾಡ ಇದೆ ಅನ್ನುವಂಥದ್ದು ಅನುಮಾನ ಈಗ ಮೂಡ್ತಾ ಇರೋದು. ಪ್ರಕರಣದಲ್ಲಿ ಪೋಕ್ಸೋ ಆರೋಪಿ ವಿಜಯ್ನ ಕೈವಾಡ ಇದೆಯಾ? ಹಾಗಿದ್ರೆ ಈ ಅಂಜಲಿಯ ಹಂತಕ ವಿಶ್ವನಿಗೆ ಕುಮ್ಮಕ್ಕು ನೀಡಿದ್ನ ವಿಜಯ್ ಹಿರೇಮಠ. ಹತ್ಯೆ ಆರೋಪಿ ವಿಶ್ವನ ಜೊತೆಗೆ ವಿಜಯ್ ನಿರಂತರ ಸಂಪರ್ಕದಲ್ಲಿದ್ದದ್ದು ಗೊತ್ತಾಗಿದೆ. ಕೇಸ್ನ ಸಾಕ್ಷಿ ನಾಶಪಡಿಸೋದಕ್ಕೆ ವಿಜಯ್ ಹುನ್ನಾರ ನಡೆಸಿದ್ದ ಅನ್ನೋ ಆರೋಪವನ್ನ ನೇಹಾ ತಂದೆ ಮಾಡಿದ್ದಾರೆ. ನಿರಂಜನ್ ಹಿರೇಮಠ್ಗೆ ಪಿಯಾಗಿದ್ದಂತಹ ವಿಜಯ್ ಈತನ ಬಗ್ಗೆ ತನಿಖೆ ನಡೆಸುವಂತೆ ದಲಿತ ಸಂಘಟನೆ ಮನವಿ ಮಾಡಿದೆ. ಏನಪ್ಪ ಸತ್ಯಾಂಶ ಅಂತ ಬೆನ್ ಹತ್ತದಾಗ ನಮ್ಗೆ 0166/2001 ಅನ್ನುವಂಥ ಬೆಂಡಿಗಿರಿ PS ಒಳಗಿರುವಂಥ ಒಂದು ಪ್ರಕರಣ ಬೆಳಕಿಗೆ ಬರ್ತದೆ. ಆ ಪ್ರಕರಣದ ಸತ್ಯಾಂಶ ಏನು ಅಂತಂದು ಹೇಳಿ ನಾವು ನ್ಯಾಯಾಲಯಗಳ ಮೂಲಕ ಅದನ್ನು ಚೆಕ್ ಮಾಡಿದಾಗ ಈಗಾಗಲೇ ಟ್ರಯಲ್ ಹಂತದೊಳಗದ, ಇನ್ನೂ ಟ್ರಯಲ್ ಆರಂಭ ಆಗಿಲ್ಲ. ಆ ಪ್ರಕರಣದ ಟ್ರಯಲ್ಲು ಬಹುಶಃ 18/6/2024 ಆರಂಭ ಆಗ್ತದೆ. ಅದರೊಳಗೆ ಒಬ್ಬ ಆರೋಪಿ ಈರಣ್ಣ ಅಲಿಯಾಸ್ ವಿಜಯ್ ಬಸಯ್ಯ ಕಲ್ಲನಮಠ್ ಅಲಿಯಾಸ್ ಹಿರೇಮಠ ಅನ್ನುವಂಥ ಒಬ್ಬ ಆರೋಪಿ ಅದಾನ. ಅವನ ಮೇಲೆ IPC ಸೆಕ್ಷನ್ 363, IPC ಸೆಕ್ಷನ್ 376, 6 ಆಫ್ ಪೋಸ್ಕೋ ಆ್ಯಕ್ಟ್ ಪ್ರಕಾರ ದೂರು ದಾಖಲಾಗಿದೆ. ಸೊ ಇಂತಹ ದೂರು ದಾಖಲಾದಂಥ ವ್ಯಕ್ತಿ ಅಂಜಲಿ ಪ್ರಕರಣ ಹೆಂಗೆ ಆಯಿತೋ ಅವಾಗಿಂದ ಕಾಣೆಯಾಗಿದ್ದಾನೆ, ಎಲ್ಲಿನೂ ಬೆಳಕಿಗೆ ಬಂದಿಲ್ಲ. ಮತ್ತು ಅವನ್ನ ಯಾರು ಮುಚ್ಚಿಡ್ತಾ ಇದ್ದಾರೆ, ಅವನನ್ನು ಯಾರು ಯಾಕೆ ಕಾಣೆ ಮಾಡಿದ್ದಾರೆ, ಇದೆಲ್ಲ ಬಹಳ ಒಂದು ಗಂಭೀರವಾಗಿ ತನಿಖೆ ಮಾಡ. ಮೊದಲು ನಮ್ಮ ಅಕ್ಕನ ಪ್ರೀತಿ ಮಾಡಿದ್ದಾರೆ ಒಂದು ಹುಡುಗ ವಿಜಯ್ ಅನ್ನವ. ವಿಜಯ್ ಅವನ ಈರಣ್ಣ, ಅವನ ಹೆಸರು ವಿಜಯ್ ಅಂತ ಕರೀತಿದ್ರು. ಅವನ ಪ್ರೀತಿ ಮಾಡಿದ್ದ. ನಮ್ಮ ಅಕ್ಕ 17 ವಯಸ್ಸಿದ್ದು. ಅದ್ರ ಸಂಬಂಧ ಕಂಪ್ಲೇಂಟ್ ಕೊಟ್ಟು ಇಬ್ಬರನ್ನು ಬೇರೆ ಮಾಡಿದ್ವಣ್ಣ. ಬೇರೆ ಮಾಡಿದ್ಮೇಲೆ ಬೆಳಗಿನ ಜಾವ ಬಂದು ಜಗಳ ತಗೊಂಡವ ನಮ್ಮ ಜೋಡಿ. ಬೆಳಗಿನ ಜಾವ 3 ಗಂಟೆ ಬಂದು ಜಗಳ ತಗೊಂಡ್ಮೇಲೆ ಅನೂಪ್ ಅಂಕಲ್ ಕರ್ಸಿ ನಮ್ಮ ಅಕ್ಕಗೆ ಎಡೇಟ್ ಹೊಡೆದ್ರು ಅನೂಪ್ ಅಂಕಲ್. ಅವಾಗ್ಲಿಂದ ನಮ್ಮ ಅಕ್ಕ ಅವ್ನು ಬಿಟ್ಟಿದ್ಲಣ್ಣ. ಬಿಟ್ಟ ಮೇಲೆ ಮತ್ತು ಅವಪ್ಪ ಇದನ್ನ ಇಲ್ಲ, ನಮಗೆ ಕಿವಿ ಮಾತು ಬಂದೈತಿ, ಅವನ ಇವನಿಂದ ಬೆಂಬಲ ಅದನಂತ ಐತಿ. ಅವ ಕಾಣವಲ್ಲ, ಎದಕ್ಕೆ ಅವನ ನಾಪತ್ತಾಗ್ಯಾನಿ, ಕಾಣವಲ್ಲ. ಅವ ಬೇಕು ನಮ್ಗೆ. ಅವ್ನ ಜೋಡಿ ಇವನು ಹಿಡ್ಕೊಂಬರ್ಬೇಕಿತ್ತು CID ಅವ್ರು. ಅವ ಕಾಣವಲ್ಲ. ಎಷ್ಟು ದಿನ ಆತ. ಅದ್ರ ಬೇರೆ ಅವ್ರು ನಿರಂಜಿ PA ಅಣ್ಣ, ನಿರಂಜಿ ಅಂಕಲ್ PA ಅವ. ಮತ್ತು ಅವನು ಅವ್ರ ಜೋಡಿ ಇರ್ಬೇಕಿತ್ತು. ಎಲ್ಲದಕ್ಕೂ ಬರ್ತಾನೆ, ಇದಕ್ಕೆ ಎದಕ್ಕೆ ಬಂದಿಲ್ಲ, ನಾಪತ್ತಾಗ. ನಾವು ಎಲ್ಲದನ್ನ ಸಿಗ್ಬೇಕು. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್ ನೂಲ್ವಿ. ಪ್ರಕಾಶ್, ಈಗ ಸದ್ಯ ಅಂಜಲಿ ಪ್ರಕರಣದಲ್ಲಿ ಸಿಗ್ತಾ ಇರೋ ತಿರುವು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ. ಏನೆಲ್ಲ ಅಪ್ಡೇಟ್ಸ್ ಗೊತ್ತಾಗ್ತಾ ಇರೋದು? ಇವನು ವಿಜಯ್ ಹಿರೇಮಠ್ ಅಲಿಯಾಸ್ ಈರಣ್ಣ ಹಿರೇಮಠ ಏನಂದ್ರೆ ಇವನ್ ಮೇಲೆ ಒಂದು ಪೋಕ್ಸೋ ಕೇಸ್ ಇದೆ. ಅದು ಟ್ರಯಲ್ ಹಂತದಲ್ಲಿದೆ. ಇದ್ರ ನಡುವೆ ಈತ ಅಂಜಲಿ ಹತ್ಯೆ ಆಗ್ತಾ ಇದ್ದೆ ಅಂತಾನೆ ಕಾಣೆ ಆಗ್ತಾನೆ, ಯಾರ ಕಣ್ಗೂ ಕಾಣಿಸ್ಕೊಳ್ಳೋದಿಲ್ಲ. ಇದು ಹಲವು ಅನುಮಾನಗಳಿಗೆ ಕಾರಣ ಆಗತ್ತೆ. ಮತ್ತು ಈಗೇನು ದಲಿತ ಸಂಘಟನೆಗಳು CID DGಗೆ ಏನು ಮನವಿ ಕೊಟ್ಟಿದ್ದಾರೆ, ಈತ ನಿರಂತರವಾಗಿ ಆರೋಪಿ ಜೊತೆ ಸಂಪರ್ಕದಲ್ಲಿದ್ದ. ಮತ್ತು ಈತ ತನ್ನ ಮೇಲಿರೋ ಪೋಕ್ಸೋ ಏನು ಕೇಸ್ ಇದೆ ಅದರಿಂದ ವಿಮುಕ್ತಿ ಹೊಂದೋದಕ್ಕೆ ಷಡ್ಯಂತ್ರ ಮಾಡಿರುವಂತ ಅನುಮಾನ ಇದೆ. ಹಾಗಾಗಿ ಇದನ್ನ ತನಿಖೆಗೆ ಒಳಪಡಿಸ್ಬೇಕು. ಮತ್ತು ಈತನ ಕಾಲ್ CDR ಹಾಕೊಂಡು ಈತ ಯಾರೆಲ್ಲ ಜೊತೆ ಸಂಪರ್ಕದಲ್ಲಿದ್ದ ಮತ್ತು ಆರೋಪಿಗೆ ಈತ ಏನಾದ್ರೂ ಕುಮ್ಮಕ್ ಕೊಟ್ಟಿದ್ದಾನ ಅನ್ನುವಂಥದ್ದನ್ನ ಪತ್ತೆ ಹಚ್ಚಬೇಕು ಅನ್ನುವಂಥದ್ದನ್ನ ಮನವಿ ಮಾಡ್ಕೊಂಡಿದ್ದಾರೆ. ಇಂಟ್ರೆಸ್ಟಿಂಗ್ ವಿಷಯ ಅಂತಂದ್ರೆ ಈತ ನಿರಂಜನ್ ಹಿರೇಮಠ್ ಅಂದ್ರೆ ಈ ಹಿಂದೆ ಕೊಲೆಯಾದಂತ ನೇಹಾ ಹಿರೇಮಠ್ ಅವರ ತಂದೆಯ PA ಆಗಿದ್ದ. ಆ ಕಾರಣಕ್ಕಾಗಿ ಇದು ಅತ್ಯಂತ ಮಹತ್ವ ಪಡ್ಕೊಳ್ತಾ ಇದೆ. ಹಾಗಾಗಿ ಈತನನ್ನ ವಿಚಾರಣೆ ಒಳಪಡಿಸಿದ್ರೆ ಸತ್ಯ ಹೊರಬರುತ್ತೆ ಅನ್ನುವಂಥದ್ದು ದಲಿತ ಸಂಘಟನೆಗಳ ಆಗ್ರಹ ಆಗಿದೆ. ವಿಜಯ್, ಥ್ಯಾಂಕ್ ಯು ಪ್ರಕಾಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.